ಹಲೋ ಪ್ರಿಯ ವೀಕ್ಷಕರೇ, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಎಳ್ಳು ದೀಪವನ್ನು ಯಾವ ರೀತಿ ಹಚ್ಚಬೇಕು ಮತ್ತು ಯಾವ ದೇವರ ಮುಂದೆ ಎಳ್ಳು ದೀಪನ ಹಚ್ಚಿದ್ರೆ ಯಾವ ರೀತಿ ಫಲ ನಮಗೆ ಸಿಗುತ್ತೆ ಅನ್ನುವಂಥ ಒಂದು ವಿಷಯದ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದಾರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಈಗ ವಿಡಿಯೋ ಶುರು ಮಾಡೋಣ ಬನ್ನಿ. ಮೊದಲನೇದಾಗಿ ಎಳ್ಳು ದೀಪವನ್ನು ತಂದೆ ತಾಯಿ ಇರುವ ಮಕ್ಕಳು ಹಚ್ಚುವಂತಿಲ್ಲ ಮತ್ತು ಎಳ್ಳು ದೀಪವನ್ನು 60 ವರ್ಷ ದಾಟಿದವರು ಹಚ್ಚಬಾರ್ದು. ಇನ್ನು ಒಂದೇ ಕುಟುಂಬದಲ್ಲಿ ಇಬ್ಬರು ಎಳ್ಳು ದೀಪವನ್ನು ಹಚ್ಚುವಂಗಿಲ್ಲ, ಅಂದರೆ ಒಂದೇ ಕುಟುಂಬದಲ್ಲಿ ಒಬ್ಬರು ಮಾತ್ರ ಎಳ್ಳು ದೀಪವನ್ನು ಹಚ್ಚಬೇಕಾಗತ್ತೆ. ನಂತರ ಎಳ್ಳು ದೀಪವನ್ನು ಸಾಯಂಕಾಲ 6 ಗಂಟೆಯಿಂದ 6:30 ಮಾತ್ರ ಹಚ್ಚಬೇಕಾಗತ್ತೆ. ಇನ್ನು ಎಳ್ಳು ದೀಪವನ್ನು ನವಗ್ರಹ ದೇವಸ್ಥಾನದಲ್ಲಿ ಹಚ್ಚಿ ದೇವರಲ್ಲಿ ಪ್ರಾರ್ಥಿಸಿ ನಂತರ ಗಣೇಶನ ದರ್ಶನ ಮಾಡಿ ತೀರ್ಥ ತೆಗೆದುಕೊಂಡ್ರೆ ದೀಪ ಹಚ್ಚಿದ ಫಲ ಸಿಗುತ್ತೆ. ಇನ್ನು ಯಾವುದೇ ಕಾರಣಕ್ಕೂ ಎಳ್ಳು ದೀಪಗಳನ್ನು ಮನೆಯಲ್ಲಾಗಲಿ ಅಥವಾ ಯಾವುದೇ ನಿಮ್ಮ ಸಂಬಂಧಿಕರ ಮನೆಯಲ್ಲಾಗಲಿ ಅಥವಾ ನಿಮ್ಮ ಫ್ರೆಂಡ್ಸ್ ಮಿತ್ರರ ಮನೆಯಲ್ಲಾಗಲಿ ಹಚ್ಚುವಂತಿಲ್ಲ. ಇನ್ನು ಮನೆಯಲ್ಲಿ ಹೆಂಗಸರು ಮುಟ್ಟಾದ ಸಮಯದಲ್ಲಿ ಮನೆಯ ಯಜಮಾನರು ದೇವಸ್ಥಾನದಲ್ಲಿ ಎಳ್ಳಿನ ದೀಪವನ್ನು ಎಂದಿಗೂ ಸಹ ಹಚ್ಚಬಾರ್ದು. ಮನೆಯಲ್ಲಿ ದೇವರ ಕಾರ್ಯ ಇರುವಾಗ ಅಥವಾ ಮದುವೆ ಮುಂಜಿ ಶಾಂತಿ ಕರ್ಮಗಳು ನಡೆಯುವಾಗ ಎಳ್ಳು ದೀಪವನ್ನು ಹಚ್ಚಬಾರ್ದು. ಇನ್ನು ಮನೆಯಲ್ಲಿ ಮೈಲಿಗೆ ಅಥವಾ ಸೂತಕ ಇರುವಾಗಲೂ ಕೂಡ ಯಾವುದೇ ಕಾರಣಕ್ಕೂ ಎಳ್ಳು ದೀಪನ ಹಚ್ಚುವಂತಿಲ್ಲ. ಗಂಡ ಹೆಂಡತಿ ಇಬ್ಬರಿಗೂ ಶನೇಶ್ವರ ಕಾಟವು ಇರುವಾಗ ಇಬ್ಬರು ಬೇರೆ ಬೇರೆ ದೀಪ ಹಚ್ಚಬಾರ್ದು. ಇಬ್ಬರು ಸೇರಿ ಒಂದೇ ದೀಪವನ್ನು ಮನೆಯಲ್ಲಿ ಯಜಮಾನರು ಹಚ್ಚಿದರೆ ಸಾಕು. ಇನ್ನು ಮದುವೆ ಮುಂಜಿ ಇತ್ಯಾದಿ ಶುಭ ಸಮಾರಂಭ ನಡೆಯುವಾಗ ಚಪ್ಪರದ ಪೂಜೆ ಆದ ನಂತರ ಚಪ್ಪರ ತೆಗೆಯುವ ತನಕ ದೇವಾಲಯದಲ್ಲಿ ಯಾವುದೇ ಕಾರಣಕ್ಕೂ ಸ್ವಾಮಿಗೆ ಎಳ್ಳು ದೀಪವನ್ನು ಹಚ್ಚುವಂತಿಲ್ಲ. ಇನ್ನು ಎಳ್ಳು ದೀಪವನ್ನು ಒಬ್ಬರ ಪರವಾಗಿ ಮತ್ತೊಬ್ಬರು ಎಂದಿಗೂ ಸಹ ಹಚ್ಚುವಂತಿಲ್ಲ. ಎಳ್ಳು ದೀಪವನ್ನು ಹಚ್ಚುವಾಗ ಎಳ್ಳು ಆಗಲಿ, ಬಟ್ಟೆ ಆಗಲಿ, ಎಣ್ಣೆನೇ ಆಗಲಿ ಅಥವಾ ಬೆಂಕಿ ಪೆಟ್ಟಿಗೆನೇ ಆಗಲಿ ಯಾರಲ್ಲೂ ಸಹ ಕೇಳದೇ ಅವರು ಎಳ್ಳು ದೀಪವನ್ನು ಹಚ್ಚಬೇಕು. ಅಂತಂದರೆ ಸ್ವಂತ ಅವರೇ ಎಲ್ಲವನ್ನು ತೆಗೆದುಕೊಂಡು ಹೋಗಿ ದೇವರ ದೀಪವನ್ನು ಹಚ್ಚಬೇಕಾಗುತ್ತೆ. ಬೇರೆ ಯಾರ ಹತ್ರನೂ ಯಾವುದೇ ಪದಾರ್ಥವನ್ನು ಕೇಳುವಂತಿಲ್ಲ. ಇನ್ನು ನಿಂಬೆಹಣ್ಣಿನ ದೀಪವನ್ನು ಮನೆ ಹಾಕಿ ದೇವಿಯ ದೇವಾಲಯದಲ್ಲಿ ಹಚ್ಚುತ್ತಿರುವಾಗ ಮನೆಯ ಯಜಮಾನರು ಎಳ್ಳು ದೀಪವನ್ನು ಇನ್ನೊಂದು ಕಡೆ ಹಚ್ಚುವಂತಿಲ್ಲ. ಇನ್ನು ಸ್ವಾಮಿಗೆ ಎಳ್ಳು ದೀಪವನ್ನು ಹಚ್ಚಿದ ನಂತರ ಅದರಲ್ಲಿ ಬರುವ ಕಪ್ಪು ಕಾಡಿಗೆಯನ್ನು ಕಣ್ಣಿಗೆ ಆಗಲಿ ಅಥವಾ ತಲೆಗಾಗಲಿ ಹಚ್ಕೊಳ್ಬಾರ್ದು. ನೋಡಿದ್ರಲ್ಲ ವೀಕ್ಷಕರೇ, ಎಳ್ಳು ದೀಪವನ್ನು ಮನೆಯಲ್ಲಿ ಹಚ್ಚಬೇಕಾ ದೇವಸ್ಥಾನದಲ್ಲಿ ಹಚ್ಚಬೇಕಾ ಅನ್ನುವಂಥ ಒಂದು ಪುಟ್ಟ ಮಾಹಿತಿಯನ್ನು, ಈ ಪುಟ್ಟ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಮತ್ತೊಂದು ಪುಟ್ಟ ಮಾಹಿತಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.